ನಮಸ್ತೆ ಆತ್ಮೀಯ ಸ್ನೇಹಿತರೆ, ಮತ್ತೊಮ್ಮೆ ಎಜುಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ಸೊ ಆತ್ಮೀಯರೇ, ಅನೇಕ ವಿದ್ಯಾರ್ಥಿಗಳು ಪ್ರಶ್ನೆ ಏನಂತಂದ್ರೆ, ಸರ್ ಮುಂಬರುವ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ TET ಪರೀಕ್ಷೆಗೆ ನೀವು ಯಾವ ರೀತಿಯಾಗಿ ಓದ್ತಾ ಇದ್ದೀರಿ, ನಿಮ್ಮ ಟೈಮ್ ಟೇಬಲ್ ಏನಿದೆ ಸರ್ ಅಂತ. ಸೊ ಅದನ್ನ ಮತ್ತೆ ನಿಮ್ಮ ಸ್ಟ್ರಾಟಜಿ ಏನೇನಿರ್ತೈತಿ ಅನ್ನೋದನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನಾನು ಪ್ರತಿಯೊಂದು TET ಒಳಗೂ ಕೂಡ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕೆ ನನ್ನ ಒಂದು ಟೈಮ್ ಟೇಬಲ್, ನಾನು ಓದುವಂತಹ ವಿಧಾನ ಮತ್ತು ಸ್ಟ್ರಾಟಜಿ ಬಹಳ ಹೆಲ್ಪ್ಫುಲ್ ಆಗಿದೆ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮುಂಬರುವ ವಿಡಿಯೋಗೆ ಅಪ್ಡೇಟ್ ಆಗಿದೆ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ ಇಂಪಾರ್ಟೆಂಟ್ ಟೈಮ್ ಟೇಬಲ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಪಾತ್ರ ವಹಿಸ್ತದೆ. ಇದು ನನ್ನ ಟೈಮ್ ಟೇಬಲ್ ಅನ್ನು ಹೇಳ್ತೇನೆ ನಾನು. ಸೊ ಅದಾದಮೇಲೆ ನೀವು ನಿಮಗೆ ಯಾವ ರೀತಿಯಾಗಿ ಈ ಒಂದು ಪ್ಲಾನ್ ಅನ್ನ ವರ್ಕೌಟ್ ಆಗ್ತಿಲ್ಲ, ಸೊ ಆ ರೀತಿಯಾಗಿ ನೀವು ತೆಗೆದುಕೊಳ್ಳಬಹುದು. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಟೈಮ್ ಟೇಬಲ್ ಬಂದಾಗ ನಾನು ಏನು ಮಾಡಿದೆ ಅಂತಂದ್ರೆ, ಒಂದು ದಿನಕ್ಕೆ ನಾನು ಎಷ್ಟು ತಾಸು ಓದ್ತೀನಿ ಅಂತ ಆ ತಾಸನ್ನು ಮೀನ್ಸ್ ಆ ಒಂದು ಡೇ ಅನ್ನ ನಾನು ಏನು ಮಾಡಿದೆ ಆಲ್ರೆಡಿ ನಾನು ಫಿಕ್ಸ್ ಮಾಡ್ಕೊಂಡಿರ್ತೀನಿ ನನ್ನ ಮೈಂಡ್ ಒಳಗೆ. ಸೊ ನಾನು ಪ್ರತಿದಿನ 5 ತಾಸು ಓದ್ತೀನಿ ಅಂತಂದ್ರೆ 5 ತಾಸನ್ನು ಓದ್ತೀನಿ. ಅದು ಹೆಚ್ಚಿಗೆನೂ ಕೂಡ ಓದಂಗಿಲ್ಲ, ಕಡಿಮೆನೂ ಓದಂಗಿಲ್ಲ. ಇನ್ ಕೇಸ್ ಟೈಮ್ ಸಿಕ್ಕರೆ ನಾನು ರಿವಿಷನ್ ಮಾಡ್ತೀನಿ ಅಷ್ಟೇ. ಸೊ ಈ 5 ತಾಸನ್ನು ನಾನು ಹೆಂಗೆ ಓದ್ತೀನಿ ಅನ್ನೋದು ಒಂದು ಪ್ರಶ್ನೆ. ಸೊ ಇವಾಗ ನಾನು ಹೇಳ್ತೀನಿ ನಿಮಗೆ, ಮಾರ್ನಿಂಗ್ ನಾನು ಒಂದು 6:30ಗೆ ಹೇಳ್ತೀನಿ. ಓಕೆನಾ, ಮಾರ್ನಿಂಗ್ 6:30 ಹೇಳ್ತೀನಿ. 6:30ಯಿಂದ ಒಂದು 6:30ರಿಂದ 7 ಗಂಟೆವರೆಗೆ ಕೂಡ ನಾನು ಏನು ಮಾಡ್ತೀನಿ, ಡೈಲಿ ಆಕ್ಟಿವಿಟೀಸ್, ಪ್ರತಿನಿತ್ಯ ಚಟುವಟಿಕೆಗಳನ್ನು ಮಾಡ್ತೀನಿ. ಅದಾದಮೇಲೆ 7 ಗಂಟೆಯಿಂದ 7:30ವರೆಗೆ ನಾನು ಏನು ಮಾಡ್ತೀನಿ, ಎಕ್ಸಸೈಸ್, ಯೋಗ ಮತ್ತು ರನ್ನಿಂಗ್ ಮಾಡ್ತೀನಿ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಅಗೇನ್ ನಮ್ಮ ಮನೆಗೆ ಹೋಗಿ ಮನೆಯಲ್ಲಿ ಇರುವಂತಹ ಸಾಮಾನ್ಯವಾಗಿ ಕೆಲಸಗಳನ್ನು ಮಾಡ್ತೀನಿ, ಮತ್ತು ನಾನು ರೆಡಿ ಕೂಡ ಆಗ್ತೀನಿ, ಸ್ನಾನ ಮಾಡ್ತೀನಿ ಮತ್ತು ಉಪಹಾರವನ್ನು ಸೇವಿಸಿ ಅಗೇನ್ ನಾನು ಲೈಬ್ರರಿಗೆ ಹೋಗ್ತೀನಿ. ಸೊ ಲೈಬ್ರರಿಗೆ ಹೋಗೋಕ್ಕಿಂತ ಮೊದಲಿಗೆ ನಾನು ಒಂದು ಶಾಲೆಯೊಳಗೆ ಕೂಡ ಪಾರ್ಟ್ ಟೈಮ್ ಆಗಿ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ರಿ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ನಾನು ಒಂದು ಅಂದರೆ ಸುಮಾರು 10 ಗಂಟೆಯಿಂದ ಹಿಡ್ಕೊಂಡು 1 ಗಂಟೆವರೆಗೆ ಕೂಡ ನಾನು ಏನು ಮಾಡ್ತೀನಿ ಅಲ್ಲಿ, ಸೊ ಟೀಚ್ ಮಾಡ್ತೀನಿ. ಸೊ ಇದಾದಮೇಲೆ ನಾನು ಅಗೇನ್ ಐ ಈಟ್ ಲಂಚ್, ನಾನು ಊಟ ಮಾಡ್ತೀನಿ 2 ಗಂಟೆ 2:30 ಮಟ್ಟ. ಸೊ 2 ಗಂಟೆವರೆಗೆ ನಾನು ಊಟ ಮಾಡಿದ್ಮೇಲೆ ನಂತರ ನಾನು ಏನು ಮಾಡ್ತೀನಿ ಅಂತಂದರೆ, ಐ ಗೋ ಟು ದ ಲೈಬ್ರರಿ. ಅಲ್ಲಿ ಲೈಬ್ರರಿಯಲ್ಲಿ ನಾನು ಯಾಕೆ ಲೈಬ್ರರಿಗೆ ಹೋಗ್ತೀನಿ ಅನ್ನೋದಕ್ಕೆ ಒಂದು 3 ರೀಸನ್ಸ್ ಇದೆ. ಒಂದು, ನೋ ಡಿಸ್ಟರ್ಬೆನ್ಸ್, ಓಕೆ, ಹೊರಗಡೆಯಿಂದ ಯಾವ ಡಿಸ್ಟರ್ಬೆನ್ಸ್ ಇರೋಂಗಿಲ್ಲ. ಇನ್ನೊಂದು, ಸೈಲೆನ್ಸ್ ಇರ್ತೈತಿ. ಥರ್ಡ್ ಒನ್, ಕಾಂಪಿಟೇಷನ್ ಅನ್ನು ನಾವು ನೋಡಬಹುದು. ಈ 3 ಪಾಯಿಂಟನ್ನು ನನಗೆ ಬಹಳ ಇಷ್ಟ ಆಗಿದ್ದು. ಸೊ ಹಿಂಗಾಗಿ ನಾನು ಲೈಬ್ರರಿಗೆ ಹೋಗ್ತೀನಿ. ಸೊ ಇಲ್ಲಿ ಅಗೇನ್ ನಾನು ಲೈಬ್ರರಿ ಒಳಗಡೆ ನಾನು ಟೈಮನ್ನು ಹೆಂಗೆ ಸ್ಪೆಂಡ್ ಮಾಡ್ತೀನಿ ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟೈತಿ ಎಲ್ರಿಗೂ ಕೂಡ. ಸೊ ನಾನು ಏನು ಮಾಡ್ತೀನಿ, ಒಂದು ಬುಕ್ಕನ್ನು ತೊಗೊಳ್ತೇನೆ. ಫಸ್ಟಿಗೆ ಆ ಬುಕ್ಕನ್ನು ರ್ಯಾಂಡಮ್ ಆಗಿ ಏನು ಮಾಡ್ತೀನಿ, ಫಸ್ಟ್ ಟೈಮ್ ಜಸ್ಟ್ ನಾನು ಏನು ಗ್ಲಾನ್ಸ್ ಮಾಡ್ತಾ ಇಂಪಾರ್ಟೆಂಟ್ ವಿಷಯವನ್ನು ತಲೆಯೊಳಗೆ ಇಟ್ಕೊಳ್ತಾ ಹೋಗ್ತೀನಿ. ಪೂರ್ತಿಯಾಗಿ ಓದಂಗಿಲ್ಲ, ದೇವರಾಣಿಗೆ ಪೂರ್ತಿ ಓದಂಗಿಲ್ಲ. ನಾನು ಆ ಬುಕ್ಕನ್ನು ನಾನು ಒಂದು 3 ಡೇಸಲ್ಲಿ ನಾನು ಒಂದು 300 ಪೇಜಸ್ ಟು 400 ಪೇಜಸ್ ಬುಕ್ಕನ್ನು ಓದಿ ಮುಗಿಸ್ಬಿಡ್ತೀನಿ, ಜಸ್ಟ್ ಫಾರ್ ಗ್ಲಾನ್ಸ್. ಓಕೆನಾ, ಇದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅನ್ನೋದಾದರೆ, ಈಗೇನು ಅದು ನಾನು 2 ಗಂಟೆ ಏನು ಓದ್ತೀನಲ್ಲ, ಸೊ ನಾನು 6:30 ಮಟ್ಟ ಓದ್ತೀನಿ, 2 ಗಂಟೆಯಿಂದ 6:30ವರೆಗೆ. ಸೊ ಅಲ್ಲಿ ನಾನು ಟೈಮ್ ಟೇಬಲ್ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊತೀನಿ. 2 ಗಂಟೆಯಿಂದ ಹಿಡ್ಕೊಂಡು ಏನು 3 ಗಂಟೆ ಏನಿದೆಯಲ್ಲ, ಇದು ರಿವಿಷನ್ ಅಂತ ತೆಗೆದುಕೊಳ್ರಿ. ರಿವಿಷನ್ ಅಂದರೆ ನಾನು ಲಾಸ್ಟ್ ಡೇಯಲ್ಲಿ ಏನು ಓದಿರ್ತೀನಲ್ಲ, ಸೊ ಅದನ್ನು ಅಗೇನ್ ನಾನು ಇಲ್ಲಿ ಬಂದು ರಿವಿಷನ್ ಮಾಡ್ತೀನಿ. ಸೊ 2 ಗಂಟೆಯಿಂದ 3 ಗಂಟೆ ರಿವಿಷನ್ ಆಗಿ ಮತ್ತೆ 10 ಮಿನಿಟ್ಸ್ ಗ್ಯಾಪ್ ಕೊಡ್ತೀನಿ. ಆ ರಿವಿಷನ್ ಮಾಡೋಂಥ ವಿಷಯವನ್ನು ನನ್ನ ಲೈಬ್ರರಿಯಿಂದ ಬಿಟ್ಟು ಹೊರಗಡೆ ಬಂದು, ಆ ಹೊರಗಡೆ ಬಂದಾಗ ಅಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಅಗೇನ್ ಮತ್ತೆ ಅದನ್ನು ನೆನಪಿಸ್ಕೊಳ್ತೀನಿ, ರಿಕ್ಯಾಪ್ ಮಾಡ್ಕೊಳ್ತೀನಿ. ನನ್ನ ಮೆಮೊರಿ ಪವರ್ ಜಾಸ್ತಿ ಆಗಲಿ ಅಂತ ರಿಕ್ಯಾಪ್ ಮಾಡ್ಕೊಳ್ತೀನಿ. ಈ ಒಂದು 10 ಮಿನಿಟ್ಸ್ ಮಾಡಿದರೆ ಆಟೋಮೆಟಿಕ್ ಆಗಿ ನಮಗೆ ಗೊತ್ತಾಗ್ತೈತಿ, ಓಕೆ, ಈ ರೀತಿಯಾಗಿ ನಾವು ಓದಿದ ನೆನಪು ಬರ್ತಾ ಇದೆಯೋ ಇಲ್ಲೋ ಅಂತ ನಾವು ಮತ್ತೆ ಹೋಗಿ ತೆಗೆದು ನೋಡ್ಬೋದು. ಇನ್ನು 3:10ರಿಂದ ಅಗೇನ್ ನಾನು 4 ಗಂಟೆವರೆಗೆ ಇನ್ನೊಂದು ಸೆಷನನ್ನು ಡಿವೈಡ್ ಮಾಡ್ಕೊಳ್ತೀನಿ. ಈ ಸೆಷನಲ್ಲಿ ನಾನು ಏನು ಮಾಡ್ತೀನಿ ಅಂತಂತಂದರೆ, ಈ ಸೆಷನ್ ಒಳಗಡೆ ನಾನು ಅಲ್ಲಿ ಆಲ್ಮೋಸ್ಟ್ ಆಗಿ ಬೇರೆ ವಿಷಯವನ್ನು ತೆಗೆದುಕೊಳ್ತೀನಿ. ಉದಾಹರಣೆ ಸೈಕಾಲಜಿ ತೆಗೆದುಕೊಳ್ತೀನಿ ಅಂತ ತಿಳ್ಕೊರಿ. ಸೈಕಾಲಜಿ ಒಳಗಡೆ ಬರುವಂತಹ ವಿಷಯಗಳನ್ನು ನಾನು ಫಸ್ಟಿಗೆ ಆಲ್ರೆಡಿ ನಾನು ತಿಳ್ಕೊಂಡಿರ್ತೀನಿ. ಅಲ್ಲಿ ಅಗೇನ್ ಒಂದು ಚಾಪ್ಟರ್ನ ನಾನು ಓದಿ ಮುಗಿಸಿಬಿಡ್ತೀನಿ. ಸೊ ಅಲ್ಲಿ ಆಲ್ಮೋಸ್ಟ್ ಆಗಿ ಒಂದು ತಾಸು ಏನಿರ್ತಿದೆಯಲ್ಲ, ಆ 1 ತಾಸಲ್ಲಿ ಬರುವಂತಹದ್ದು ಒಂದು 20 ಪೇಜಸ್ ಅಂತ ನಾನು ಫಿಕ್ಸ್ ಮಾಡಿಟ್ಕೊಂಡು ಆ 20 ಪೇಜನ್ನು ಕೂಡ ನಾನು ಓದಿ ಮುಗಿಸ್ತೀನಿ. ಅಫ್ಕೋರ್ಸ್ ನಮಗೆ ಅಲ್ಲಿ 100% ಕೂಡ ಅರ್ಥ ಆಗಂಗಿಲ್ಲ, ಮತ್ತು ತಿಳುವಳಿಕೆ ಕೂಡ ಬರೋಂಗಿಲ್ಲ. ಬಟ್ ಎವ್ರಿ ಟೈಮ್ ನೀವೇನು ಆ ಪುಸ್ತಕವನ್ನು ಓದಾಕತ್ತಾಗ ಯು ಆರ್ ಫೀಲಿಂಗ್ ಬೆಟರ್ ದೆನ್ ದ ಪ್ರೀವಿಯಸ್ ಒನ್ ಅಂತ ಹೇಳ್ಬೋದು. ಹಿಂದಿನಕ್ಕಿಂತ ಈ ಸ್ವಲ್ಪ ಜಾಸ್ತಿ ತಿಳಿದೈತಿ ಅಂತ ನಿಮ್ಗೆ ಅನಿಸ್ತದೆ. ಅಗೇನ್ ನಾನು ಮತ್ತೆ ಏನು 4 o'clock ಇಂದ ಹಿಡ್ಕೊಂಡು 4:10ವರೆಗೆ ಮತ್ತೆ ಅಗೇನ್ ಹೊರಗಡೆ ಹೋಗ್ತೀನಿ. ಮತ್ತೆ ಸ್ವಲ್ಪ ವಾಕ್ ಮಾಡ್ತೀನಿ. ವಾಕ್ ಆದಮೇಲೆ ಸ್ವಲ್ಪ ನೀರು ಕೂಡ ಕುಡಿತೀನಿ. ಇದಾದಮೇಲೆ ಅಲ್ಲಿ ಮತ್ತೆ ನಾನು ಏನು ಸೈಕಾಲಜಿ ವಿಷಯವನ್ನು ಓದಿರ್ತೀನಲ್ಲ, ಅದನ್ನು ಅಗೇನ್ ಮತ್ತೆ ಬಂದು ರಿವಿಷನ್ ಮಾಡ್ತೀನಿ. ಇದಾದಮೇಲೆ ಸೊ ದೆನ್ ಐ ಗೋ ಟು ದಟ್, ಮತ್ತೆ ನನ್ನ ಪ್ಲೇಸಿಗೆ ಹೋಗ್ತೀನಿ. ಅಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, 4 o'clock ಇಂದ ಹಿಡ್ಕೊಂಡು 5:30ವರೆಗೆ ಅಗೇನ್ ಈ 1.5 ಸೆಷನ್ ಮಾಡ್ಕೊಳ್ತೀನಿ. ಇಲ್ಲಿ ಯಾಕೆ 1.5 ಸೆಷನ್ ಮಾಡ್ಕೊಂಡು ಅಂತಂದ್ರೆ, ಫಸ್ಟ್ ಸೆಷನ್ ಮತ್ತು ಸೆಕೆಂಡ್ ಸೆಷನ್ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿರ್ತೀನಿ. ಬಟ್ ಥರ್ಡ್ ಸೆಷನ್ಗೆ ನಾನು ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಓದ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಟೈಮ್ ಕೊಡಬೇಕಾಗ್ತದೆ ಅಲ್ಲಿ. ಸೊ ಜಾಸ್ತಿ ಟೈಮ್ ಅಂತಂದ್ರೆ 1.5 ತಾಸು. ಅಲ್ಲಿ ನಾನು ಈಗ ನನ್ನ ವಿಷಯ ಬಂದುಬಿಟ್ಟು ಸೋಷಿಯಲ್ ಸೈನ್ಸ್ ಆಗಿರ್ತದೆ. ಈ ನಿಮ್ಮ ವಿಷಯ ಬಂದುಬಿಟ್ಟು ಸೈನ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ಆಗಿರ್ಬೋದು. ಅಲ್ಲಿ ನಾನು 4 ಗಂಟೆಯಿಂದ 5:30ವರೆಗೆ ಸಾಮಾನ್ಯವಾಗಿ ಆ ಒಂದು ಸೋಷಿಯಲ್ ಸೈನ್ಸ್ ನಾನು ಬುಕ್ಕನ್ನು ತೆಗೆದುಕೊಳ್ತೀನಿ.
ಅಲ್ಲಿ ಕನಿಷ್ಠ ಆದರೂ ಕೂಡ ಈ ದಿನದೊಳಗೆ ನಾನು 25 ಪೇಜನ್ನು ಓದಬೇಕಂತ ಡಿಸೈಡ್ ಮಾಡಿರ್ತೀನಿ. ಈಗ ಆಲ್ರೆಡಿ 25 ಪೇಜನ್ನು ನಾನು ನೀಟಾಗಿ ಕುಂತ್ಕೊಂಡು ಓದ್ತಾ ಹೋಗ್ತೀನಿ. ನಾನು ಅಲ್ಲಿ ಫಸ್ಟ್ ಓದೋದೇ ಏನು ಬರೀ ವಿಷಯಗಳನ್ನು ಮಾತ್ರ, ಫ್ಯಾಕ್ಟನ್ನು ಮಾತ್ರ ನಾನು ಏನು ಮಾಡ್ತಿದ್ದೀನಿ, ಅಂಡರ್ಲೈನ್ ಮಾಡ್ತಾ ಹೋಗ್ತೀನಿ, ನೆನಪಿಟ್ಕೊಳ್ತಾ ಹೋಗ್ತೀನಿ. ಯಾರ್ಯಾರ ಹೆಸರು, ಉದಾಹರಣೆಗೆ ನಾನು ಶುದ್ಧಿ ಚಳವಳಿ ಅಂತಿದೆ, ಅದೇ ರೀತಿಯಾಗಿ ಬ್ರಹ್ಮ ಸಮಾಜ ಅಂತಿದೆ, ಮತ್ತು ಆರ್ಯ ಸಮಾಜ ಅಂತಿದೆ ಅಂತ ತಿಳ್ಕೊಳ್ರಿ. ನಾನು ಆರ್ಯ ಸಮಾಜ ಎಲ್ಲಿ ಸ್ಟಾರ್ಟ್ ಆಯಿತು, ಯಾರು ಸ್ಟಾರ್ಟ್ ಮಾಡಿದ್ರು, ಯಾವಾಗ ಸ್ಟಾರ್ಟ್ ಮಾಡಿದ್ರು, ಮತ್ತು ಅದರ ಪ್ರಮುಖವಾದ ಪ್ರತಿಪಾದಕರು ಯಾರು ಅಂತ ಬರೀ ಫ್ಯಾಕ್ಟ್ಗಳನ್ನಷ್ಟೇ ನೆನಪಿಟ್ಕೊಳ್ತಾ ಹೋಗೋದು, ಅನಲೈನ್ ಮಾಡ್ತಾ ಹೋಗೋದು. ಇನ್ನು ಸೆಕೆಂಡ್ ಟೈಮ್ ಇದನ್ನು ನಾನು ರಿವಿಷನ್ ಮಾಡಕತ್ತಾಗ ಅಲ್ಲಿ ಶುದ್ಧಿ ಚಳವಳಿ ಅಂದ್ರೆ ಏನು, ಮತ್ತೆ ಪ್ರಾರ್ಥನಾ ಸಮಾಜ ಎಂದ್ರೇನು, ಅದರ ಉದ್ದೇಶಗಳೇನು. ಸೊ ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಸೆಕೆಂಡ್ ಟೈಮನ್ನು ಮತ್ತೆ ನಾನು ಅದನ್ನು ನೆಕ್ಸ್ಟ್ ರಿವಿಷನ್ ಮಾಡಕತ್ತಾಗ ಮೀನ್ಸ್ ನೆಕ್ಸ್ಟ್ ಡೇ ಓದಕತ್ತಾಗ ಆ ರೀತಿ ಮಾಡ್ತೀನಿ. ಥರ್ಡ್ ಟೈಮ್ ನಾನು ಅದನ್ನು ಅನಲೈಸ್ ಮಾಡ್ತಾ ಓದ್ತೀನಿ. ಅನಲೈಸ್ ಅಂತಂದ್ರೆ ಏನು, ಪ್ರಾರ್ಥನಾ ಸಮಾಜಕ್ಕೂ ಮತ್ತು ಬ್ರಹ್ಮ ಸಮಾಜಕ್ಕೂ ಏನು ವ್ಯತ್ಯಾಸ ಇದೆ, ಹೌದಲ್ವಾ? ಮತ್ತೆ ಅದೇ ರೀತಿಯಾಗಿ ಥಿಯೋಸಾಫಿಕಲ್ ಸೊಸೈಟಿಗೂ ಮತ್ತೆ ಇದಕ್ಕೆ ಏನು ವ್ಯತ್ಯಾಸ ಇದೆ. ಸೊ ಈ ರೀತಿಯಾಗಿ ನಾನು ಅನಲೈಸ್ ಮಾಡ್ತಾ ಹೋಗ್ತೀನಿ. ದೆನ್ ಅಗೇನ್ 4 ಟೈಮ್ ಅಂತ ಬಂದಾಗ ಆ ಒಂದು ಓದಿರುವಂಥ ವಿಷಯದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಬರೋದಂತಂದು ನಾನು ರಿವಿಷನ್ ಮಾಡ್ತಾ ಹೋಗ್ತೀನಿ. ಸೊ ಇದು 5:30ವರೆಗೆ ನಾನು ಮಾಡ್ತೀನಿ. ಅಗೇನ್ ನಾನು 5:30 ಹಿಡ್ಕೊಂಡು ಒಂದು 15 ನಿಮಿಷ ನಾನು ಟೀ ಬ್ರೇಕ್ ಅಂತ ತೊಗೊಳ್ತೀನಿ. ಒಂದು 15 ನಿಮಿಷ ಅಂತಂದರೆ ಒಂದು 5:45 ಆಗ್ತೈತಿ. ಸೊ 5:45 ಹಿಡ್ಕೊಂಡು ನಾನು 6:45ವರೆಗೆ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಕ್ವಶನ್ ಪೇಪರ್ಸನ್ನು ಬಿಡಿಸ್ತೀನಿ. ಸೊ ಲಾಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಲ್ರೆಡಿ ನಮ್ಗೆ ಉತ್ತರ ಗೊತ್ತಿದ್ರು ಕೂಡ ಉತ್ತರದ ಕೆಳಗಿನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಹಿಡ್ಕೊಂಡು ಆ ಮಲ್ಟಿಪಲ್ ಚಾಯ್ಸ್ ಅಂತ ಕೂಡ ನಾನು ಬುಕ್ಕಲ್ಲಿ ತೆಗೆದುಕೊಂಡು ಬಂದು ರಿವಿಷನ್ ಮಾಡ್ತಾ ಹೋಗ್ತೀನಿ. ಇಲ್ಲ ಅಂತಂದ್ರೆ ಅದ್ರ ಮೇಲೆ ಕೀ ನೋಟ್ಸ್ಗಳನ್ನು ಮಾಡ್ತಾ ಹೋಗ್ತೀನಿ. ಬಟ್ ಆ ಕ್ವಶನ್ ಅನ್ನು ಹೆಂಗೆ ತೆಗೆದಾರ ಅಂತ ನೋಡ್ತೇನೆ ನಾನು. ಹೇಳಿಕೆ ಮೇಲೆ ತೆಗೆದಾರೋ, ಹೊಂದಿಸಿ ಬೇರೆ ಮೇಲೆ ತೆಗೆದಾರೋ, ಅಥವಾ ಅದು ಏನು ಡೈರೆಕ್ಟ್ ಕ್ವಶನ್ ಆಗಿ ಬಂದಿದ್ದೇನು ಅಂತ. ಸೊ ಈ ರೀತಿಯಾಗಿ ನಾನು ನೋಡ್ತೇನೆ. ಈಗ ಆಲ್ಮೋಸ್ಟ್ ಆಗಿ ಟಿ ಪರೀಕ್ಷೆ ಹೆಂಗಂತಂದ್ರೆ ಹೇಳಿಕೆಗಳ ಮೇಲೆ ಜಾಸ್ತಿ ಪ್ರಶ್ನೆ ಬರೋದ್ರಿಂದ ನೀವು ಒಂದು ವಿಷಯವನ್ನು ನಾನು ನೆನಪಿಟ್ಕೊಳ್ಳಂಗಿಲ್ಲ, ಎಲ್ಲ ವಿಷಯ ನೆನಪಿಟ್ಕೊಳ್ಬೇಕಾಗ್ತೈತಿ. ನೀನು ಯಾವುದೇ ವಿಷಯ ಕೂಡ ಮಿಸ್ ಮಾಡಂಗಿಲ್ಲ. ಯಾಕಂದ್ರೆ ಹೇಳಿಕೆಗಳಂತಂದ್ರೆ ಅಷ್ಟು ಸ್ಟ್ರಾಂಗ್ ಇರ್ತಾವೆ. ಇವನ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಅಲ್ಲಿ ಅಪ್ಲೈ ಇರ್ತೈತಿ, ಟೈಮ್ ಭಾಳ ಬೇಕಾಗ್ತೈತಿ. ಸೊ ಬೇಗನೆ. ಸೊ ಇಲ್ಲಿ ರೀಡಿಂಗ್ ಸ್ಕಿಲ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ದೆನ್ ದ ರೀಡಿಂಗ್ ಅದರ್ ದೆನ್ ದ್ಯಾಟ್ ರೀಡಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಮತ್ತೆ ಅನಲೈಸಿಂಗ್ ಸ್ಕಿಲ್ಸ್ ಆಲ್ಸೋ ಇಂಪಾರ್ಟೆಂಟ್. ಅನಲೈಸಿಂಗ್ ಸ್ಕಿಲ್ಸ್ ಅಂತಂದ್ರೆ ಒಂದು ಪ್ರಶ್ನೆ ಓದ್ತೀರಿ, ಓದಿದ ತಕ್ಷಣ ಅರ್ಥ ಆಗ್ಬೇಕು ನಿಮಗೆ ವಿತೌಟ್ ಎನಿ ಡಿಲೇ ಇಲ್ದ. ಅಗೇನ್ ಓದಿದಂಥ ಪ್ರಶ್ನೆ ಹಿಡ್ಕೊಂಡು ಅನಲೈಸ್ ಮಾಡೋದು ಸ್ಕಿಲ್ ಬರಬೇಕು. ಅಫ್ಕೋರ್ಸ್ ಅನಲೈಸ್ ಅಂತಂದ್ರೆ ಇದು ಯಾರು ಕಟ್ಟಿದ್ರು, ಯಾವಾಗ ಬಂತು, ಓಕೆ ಇವರು ಸರಿ ಇಲ್ಲ ಅಂದ್ರೆ 4 ಆಪ್ಷನ್ಸ್ ಏನಿರ್ತಾವಲ್ಲ, 4 ಆಪ್ಷನ್ಸ್ ಎಲಿಮಿನೇಟ್ ಮಾಡಬೇಕಾಗ್ತೈತಿ. ಓಕೆ, ಇವರು ಪ್ರಾರ್ಥನಾ ಸಮಾಜ ಸ್ಥಾಪಿಸಿದ್ರು, ಓಕೆ ಇವರು ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದ್ರು, ಇವರು ಅಲಿಗರ್ ಸೊಸೈಟಿನ ಸ್ಥಾಪಿಸಿದ್ರು, ಹಾಗಾದ್ರೆ ಉಳಿದಿರೋದು ಒಂದೇ, ಯಾರು ಥಿಯೋಸಾಫಿಕಲ್ ಸೊಸೈಟಿ, ಇವರೇ ಆ ಕರೆಕ್ಟ್ ಆನ್ಸರ್ ಅಂತ. ಸೊ ಈ ರೀತಿಯಾಗಿ ಅನಲೈಸಿಂಗ್ ಸ್ಕಿಲ್ ಅನ್ನು 1 ನಿಮಿಷದೊಳಗೆ ಮಾಡುವಂತ ಬರಬೇಕು. ಇದು ಓದಿದಾಗ ಮಾತ್ರ ಬರ್ತೈತಿ, ರಿವಿಷನ್ ಮಾಡಿದಾಗ ಮಾತ್ರ ಬರ್ತೈತಿ. ಸೊ ನಾನು ಈ ರೀತಿಯಾಗಿ ನಾನು 6:45 ಮಟ್ಟ ಓದ್ತೀನಿ. ಅಗೇನ್ 7 o'clock ಹಿಡ್ಕೊಂಡು ಒಂದು 8 o'clock ವರೆಗೆ ಕೂಡ ನನ್ನ ಮನೆಗೆ ಜರ್ನಿ ಮಾಡ್ತೀನಿ. ಮನೆಗೆ ಬಂದು ಒಂದು 30 ಮಿನಿಟ್ಸ್ ನಾನು ಏನು ಮಾಡ್ತೀನಿ, ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ, ಟೈಮನ್ನು ಸ್ಪೆಂಡ್ ಮಾಡಿ. ಆ್ಯಂಡ್ ಅಗೇನ್ ನಾನು ಮತ್ತೆ ಏನು ಮಾಡ್ತೀನಿ ಅಂತಂದರೆ, ಸೊ 8:30 ಹಿಡ್ಕೊಂಡು 9:30ವರೆಗೆ ಕೂಡ ಮತ್ತೊಂದು ಸೆಷನನ್ನು ಮಾಡಿಕೊಂಡು ಏನು ಲೈಬ್ರರಿಲಿ ಮಾಡಿದಂಥ ಓದಿದಂಥ ವಿಷಯವನ್ನು ಅಗೇನ್ ಮತ್ತೆ ರಿವಿಷನ್ಸ್ ಮಾಡ್ತೀನಿ ನಾನು. ಮತ್ತೆ ನನಗೆ ಏನಾದರೂ ನಾಳೆ ವಿಷಯವನ್ನು ಇದ್ದರೆ ನಾನು ಲಿಸ್ಟ್ ಔಟ್ ಮಾಡ್ಕೊಳ್ತೀನಿ. ನಾಳೆ ಏನು ಮಾಡಬೇಕಾಗಿದೆ ನಾನು ಅಂತ ಇವತ್ತನೇ ಕೂಡ ನಾನು ಲಿಸ್ಟ್ ಔಟ್ ಮಾಡಿಕೊಂಡು ಓದಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಮೀನ್ಸ್ ಅದನ್ನು ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಾನು ಮಾಡ್ತೀನಿ. ಬಟ್ ಇದರೊಳಗೆ ನಾನು ನೋಟ್ಸ್ ಅಂತ ಏನು ಸ್ಟಾರ್ಟಿಂಗ್ ಏನು ಮಾಡ್ಲಿಕ್ಕೆ ಹೋಗಂಗಿಲ್ಲ. ಅದನ್ನು ನಾನು ಏನು ಮಾಡ್ತೀನಿ ಅಂತ ಒಂದು 4 to 5 ಟೈಮ್ಸ್ ಓದಿದಾದ್ಮೇಲೆ ನಾನು ನೋಟ್ಸ್ ಮಾಡ್ಲಿಕ್ಕೆ ಹೋಗ್ತೀನಿ. ಹಾಗೆ ನೋಟ್ಸ್ ಮಾಡಬೇಕಾದ್ರೂ ಕೂಡ ಸೇಮ್ ಇದೆ. ಒಂದು ದಿನದೊಳಗೆ ಎಷ್ಟು ನೋಟ್ಸ್ ಮಾಡಬೇಕು, ಎಷ್ಟು ಪೇಜನ್ನು ಕವರ್ ಮಾಡಬೇಕು, ಈ ರೀತಿ ಎಲ್ಲ ಅಂತ ಪ್ಲಾನ್ಗಳನ್ನು ಮಾಡ್ಕೊಂಡು ಹೋಗಬೇಕು. ಸುಮ್ಮನೆ ಹಾಗೆ ನಾವು ಓದ್ಲಿಕ್ಕೆ ಹೋಗ್ತೀನಿ ಅಂತಂದು ಒಂದು ಸಿಕ್ಕದಷ್ಟು ಪೇಜ್ಗಳನ್ನು ಓದಿ ಬರೋದಿಲ್ಲ. ಒಂದು ದಿನಕ್ಕೆ 20 ಪೇಜ್, ಹಾಗಾದ್ರೆ 10 ದಿನಗಳಲ್ಲಿ ನಾನು 200 ಪೇಜಿನ ಒಂದು ಬುಕ್ಕನ್ನು ಮುಗಿಸ್ತೀನಿ ಅನ್ನುವಂತಹ ಮನೋಬಲ ನಿಮ್ಮ ಕಡೆ ಬರಬೇಕು. ಸೊ ಐ ಥಿಂಕ್ ಈ ವಿಡಿಯೋದಿಂದ ನಿಮ್ಗೆ ಅರ್ಥ ಆಗಿದೆ ಯಾವ ರೀತಿ ಆಗಿ ಓದಬೇಕು ಮತ್ತು ನಿಮ್ಮ ಸ್ಟ್ರಾಟಜಿ ಹೆಂಗಿರಬೇಕಂತ. ಟೈಮ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಸ್ಟ್ರಿಕ್ಟ್ ಆಗಿ, ರೆಗ್ಯುಲರ್ ಆಗಿ, ಕನ್ಸಿಸ್ಟೆನ್ಸಿ ಆಗಿ ನೀವು ಫಾಲೋ ಮಾಡದೇ ಇದ್ರೆ ಅಫ್ಕೋರ್ಸ್ ನೀವು ನಿಮ್ಮ ಪರೀಕ್ಷೆ ಒಳಗೆ ಫೇಲ್ ಆಗ್ತೀರಿ. ಐ ಥಿಂಕ್ ಈ ವಿಡಿಯೋದಿಂದ ನಿಮಗೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದ್ದಾವೆ. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.